ಆತ್ಮೀಯ ವಿದ್ಯಾರ್ಥಿಗಳೇ, PUC ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 6 ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಎಕ್ಸಸೈಸ್ 6.2 ಅಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋಣ. ಕ್ವಶನ್ ನಂಬರ್ 1, ಇವ್ಯಾಲ್ಯುವೇಟ್ 8 ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದ್ದಾರೆ. ಸೊ 8 ಫ್ಯಾಕ್ಟೋರಿಯಲ್ ಅಂದರೆ ನೀವು ಹೇಗೆ ಬರೀಬಹುದು? 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ನೀವು ಇದೆಲ್ಲವನ್ನ ಗುಣಿಸಿ ಬರಿಬೇಕು. 8 ಇಂಟು 7 ಅಂದರೆ 56. ನೆಕ್ಸ್ಟ್ 6 ಗುಣಿಸು 5 30. 4 ಮೂರ್ಲಿ 12. ಆಮೇಲೆ 12 ಗುಣಿಸು 2. ಸೊ ಇದೆಲ್ಲವನ್ನ ಗುಣಿಸಿ ಒಟ್ಟಿಗೆ ಗುಣಿಸಿ ಕೂಡ ಬರೀಬಹುದು, ಅಥವಾ ನೀವು ನೇರವಾಗಿ ಗುಣಿಸಿ ಕೂಡ ಬರೀಬಹುದು. ನಿಮಗೆ ಯಾವ ರೀತಿಯಲ್ಲಿ ಆಗ್ತದೆ ಆ ರೀತಿಯಲ್ಲಿ ಬರೀರಿ. ಸೊ ಇದೆಲ್ಲವನ್ನ ಗುಣಿಸಿದಾಗ ಒಟ್ಟಿಗೆ ನಮಗೆ ಉತ್ತರವಾಗಿ 40,320 ಅಂತ ಸಿಗ್ತದೆ. ನೆಕ್ಸ್ಟ್ ನಾವು ಕಂಡುಹಿಡಲಿಕ್ಕಿರುವುದು ಕ್ವಶನ್ ನಂಬರ್ 2, 4 ಫ್ಯಾಕ್ಟೋರಿಯಲ್ ಮೈನಸ್ 3 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು 4 ಫ್ಯಾಕ್ಟೋರಿಯಲ್ ಅನ್ನ ಕಂಡುಹಿಡಿಯುವ. ಸೊ 4 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಎಷ್ಟು? 4 ಇಂಟು 3 ಇಂಟು 2 ಇಂಟು 1. ಸೊ 4 3s are 12, 12 2s are 24. ಸೊ 4 ಫ್ಯಾಕ್ಟೋರಿಯಲ್ 24. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1. 3 ಇಂಟು 2 ಇಂಟು 1 ಅಂದರೆ ಇದು 6 ಅನ್ನು ಕೊಡ್ತದೆ. ಸೊ 4 ಫ್ಯಾಕ್ಟೋರಿಯಲ್ ಮೈನಸ್ 3 ಫ್ಯಾಕ್ಟೋರಿಯಲ್ ಅಂದರೆ ಇಲ್ಲಿ 3 ಫ್ಯಾಕ್ಟೋರಿಯಲ್ is equal to 4 ಫ್ಯಾಕ್ಟೋರಿಯಲ್ 24 ಮೈನಸ್ 6 ಅಂದರೆ ಇಲ್ಲಿ ಉತ್ತರ 18 ಅಂತ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡುವ. ಈಸ್ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 7 ಫ್ಯಾಕ್ಟೋರಿಯಲ್ ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಇದನ್ನು ಚೆಕ್ ಮಾಡಬೇಕು. ಈ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ 7 ಫ್ಯಾಕ್ಟೋರಿಯಲ್ ಆಗ್ತದ ಅಂತೇಳಿ. 3 ಪ್ಲಸ್ 4 ಅಂತ ಹೇಳಿದ್ರೆ 7 ಆಗ್ತದೆ, ಬಟ್ ಫ್ಯಾಕ್ಟೋರಿಯಲ್ ಅಲ್ಲಿ 7 ಆಗ್ತದ ಅಂತ ನೋಡಬೇಕು. ಸೊ ಈ ಕ್ವಶನ್ ನಂಬರ್ 2 ಅನ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ನೀವು 3 ಫ್ಯಾಕ್ಟೋರಿಯಲ್ನ ಫೈಂಡ್ ಔಟ್ ಮಾಡಿ. ಸೊ 3 ಇಂಟು 2 ಇಂಟು 1 ಅಂದರೆ ಇದು 6 ಅನ್ನ ಕೊಡ್ತದೆ. ನೆಕ್ಸ್ಟ್ ನಾವು 4 ಫ್ಯಾಕ್ಟೋರಿಯಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ 4 ಇಂಟು 3 ಇಂಟು 2 ಇಂಟು 1 ಅಂದರೆ 4 3s are 12, 12 2s are 24. ಸೊ ಇದು 24 ಅನ್ನ ಕೊಡ್ತದೆ. ನೆಕ್ಸ್ಟ್ ನೀವು 7 ಫ್ಯಾಕ್ಟೋರಿಯಲ್ ಅನ್ನ ಫೈಂಡ್ ಔಟ್ ಮಾಡಿ. ಸೊ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇದು ನಿಮಗೆ 5040 ಎನ್ನುವಂಥ ಆನ್ಸರ್ ಅನ್ನು ಕೊಡ್ತದೆ. ಆಮೇಲೆ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಅಂತೇಳಿ ನೀವು ಮಾಡಬೇಕು. ಸೊ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು ಸಿಗ್ತದೆ? 6 ಪ್ಲಸ್ 24 ಇದು ನಿಮಗೆ 30 ಅನ್ನು ಕೊಡ್ತದೆ. ಹಾಗೆ 7 ಫ್ಯಾಕ್ಟೋರಿಯಲ್ ನಮಗೆ 540 ಅಂತ ಸಿಕ್ಕಿದೆ. ಸೊ ಇದೆರಡು ಕೂಡ ಸೇಮ್ ಉತ್ತರ ಅಲ್ಲ. 30 ಇಸ್ ನಾಟ್ ಈಕ್ವಲ್ ಟು 5040. ಹಾಗಾಗಿ ನಾವಿಲ್ಲಿ ಹೇಳ್ಬೋದು 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಇಸ್ ನಾಟ್ ಈಕ್ವಲ್ ಟು 7 ಫ್ಯಾಕ್ಟೋರಿಯಲ್ ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 3, ಕಂಪ್ಯೂಟ್ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಕಂಪ್ಯೂಟ್ ಮಾಡಬೇಕು ಕ್ವಶನ್ ನಂಬರ್ 3 ಅನ್ನ. ಸೊ ಮೊದಲಿಗೆ 8 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಹೇಗೆ ಬರೀಬಹುದು? 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ನೆಕ್ಸ್ಟ್ 6 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇದೆ. ಸೊ 6 ಫ್ಯಾಕ್ಟೋರಿಯಲ್ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇಂಟು 2 ಫ್ಯಾಕ್ಟೋರಿಯಲ್ ಅನ್ನ 2 ಇಂಟು 1 ಅಂತ ಬರಿಬೋದು. ನೆಕ್ಸ್ಟ್ ಇದರಲ್ಲಿ ನಾವು ಕೆಲವೊಂದು ಸಂಖ್ಯೆಗಳನ್ನು ಕ್ಯಾನ್ಸಲ್ ಮಾಡ್ಬೋದು. ಯಾವುದನ್ನ? ಇಲ್ಲಿ 6 ಫ್ಯಾಕ್ಟೋರಿಯಲ್ ಇಂದ ಇಡೀ ಇದನ್ನ ಕ್ಯಾನ್ಸಲ್ ಮಾಡ್ಬೋದು, ಯಾಕೆಂದ್ರೆ ಕೆಳಗೆ ಕೂಡ 6 ಫ್ಯಾಕ್ಟೋರಿಯಲ್ ಇದೆ. ಸೊ ಇದೆರಡು
ಕ್ಯಾನ್ಸಲ್ ಆಯಿತು. ಸೊ ಉಳಿತಾ ಇರುವುದು ಏನಿಲ್ಲಿ 8 ಇಂಟು 7 ಮೇಲ್ಗಡೆ ನ್ಯೂಮರೇಟರಲ್ಲಿ. ಸೊ ಇಲ್ಲಿ ಉಳಿತಾ ಇದೆ 8 ಇಂಟು 7 ಅಂದರೆ 56 ಡಿವೈಡೆಡ್ ಬೈ ಕೆಳಗೆ 2 ಉಳಿತಾ ಇದೆ. ಸೊ ಇಲ್ಲಿ ಭಾಗಿಸಿದಾಗ 2 2s are 4 16 2 8s are 16. ಸೊ ಇಲ್ಲಿ ಆನ್ಸರ್ 28 ಅಂತ ಬರ್ತದೆ ಕ್ವಶನ್ ನಂಬರ್ 3ಗೆ. ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 4 ಅನ್ನ ಸಾಲ್ವ್ ಮಾಡುವ. Question number 4. If 1 by 6 factorial plus 1 by 7 factorial is equal to x divided by 8 factorial, find x ಅಂತ ಕೇಳಿದ್ದಾರೆ. ಸೊ ನಾವು ಎಕ್ಸಿನ ಬೆಲೆಯನ್ನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸಿನ ಬೆಲೆಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಮೊದಲು ಇದನ್ನು ಸಾಲ್ವ್ ಮಾಡ್ತಾ ಹೋಗುವ. ಸೊ 1 by 6 ನಮ್ಗೆ ಏನನ್ನು ಕೊಟ್ಟಿದ್ದಾರೆ, 1 by 6 ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದ್ದಾರೆ. ಸೊ 1 by 6 ಫ್ಯಾಕ್ಟೋರಿಯಲ್ ಪ್ಲಸ್ 1 by 7 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ಎಕ್ಸ್ ಬೈ 8 ಫ್ಯಾಕ್ಟೋರಿಯಲ್ ಅಂತ ಇದೆ. ನೆಕ್ಸ್ಟ್ 1 by 6 ಫ್ಯಾಕ್ಟೋರಿಯಲ್ ಅನ್ನು ಹಾಗೆ ಇಡುವ. 7 ಫ್ಯಾಕ್ಟೋರಿಯಲ್ ಅನ್ನು ನಾವು ಹೇಗೆ ಬರೀಬಹುದು, 1 ಡಿವೈಡೆಡ್ ಬೈ 7 ಇಂಟು 6 ಫ್ಯಾಕ್ಟೋರಿಯಲ್ ಅಂತ ಕೂಡ ಬರೀಬಹುದು. ನೆಕ್ಸ್ಟ್ ಎಕ್ಸ್ ಇದೆ ಡಿವೈಡೆಡ್ ಬೈ 8 ಫ್ಯಾಕ್ಟೋರಿಯಲ್ ಅನ್ನ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಅಂತ ಬರಿಬಹುದು. ಯಾಕೆಂದ್ರೆ ಇಲ್ಲಿ 6 ಫ್ಯಾಕ್ಟೋರಿಯಲ್ ಇರೋದ್ರಿಂದ ಇದನ್ನ ನಾವು ಸಿಂಪ್ಲಿಫೈ ಮಾಡಲಿಕ್ಕೆ ಈಸಿ ಆಗ್ತದೆ, ಹಾಗಾಗಿ ಹಾಗೆ ಇಡ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಎಡಬದಿಯಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 1 by 6 ಫ್ಯಾಕ್ಟೋರಿಯಲ್ ಅನ್ನ ಹೊರಗಡೆ ತೆಗೀರಿ. ಹೊರಗಡೆ ತೆಗೆದಾಗ ಇಲ್ಲಿ ಉಳಿತಾ ಇದೆ 1 ಡಿವೈಡೆಡ್ ಬೈ 1 ಪ್ಲಸ್ ಇಲ್ಲಿ ಉಳಿತಾ ಇದೆ 1 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಉಳಿತಾ ಇದೆ 8 ಇಂಟು 7 ಅಂತ ಹೇಳಿದ್ರೆ 56 ಇಂಟು 6 ಫ್ಯಾಕ್ಟೋರಿಯಲ್. ಆಮೇಲೆ ನೆಕ್ಸ್ಟ್ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ. ಸೊ 1 by 6 ಫ್ಯಾಕ್ಟೋರಿಯಲ್ ಇದೆ ಇಲ್ಲಿ. ನೆಕ್ಸ್ಟ್ ಈ 1 by 6 ಫ್ಯಾಕ್ಟೋರಿಯಲ್ ಅನ್ನ ನೆಕ್ಸ್ಟ್ ಇನ್ನೊಂದು ಸೈಡ್ಗೆ ತೆಗೆದುಕೊಂಡು ಹೋಗ್ಬೋದು. ಸೊ ಇದನ್ನ ಇಲ್ಲಿ ಒರೆಸ್ತಾ ಇದ್ದೇನೆ. ಸೊ ಇದನ್ನ ತೆಗೆದುಕೊಳ್ಳುವ ನಾವೀಗ ಕೇವಲ ಇಷ್ಟನ್ನ. ಸೊ ಇಲ್ಲಿ ಎಲ್ಸಿಎಂ ಆಗಿ 7 ಅನ್ನ ತೆಗೆದುಕೊಳ್ಬಹುದು. ಎಲ್ಸಿಎಂ 7 ಆದ್ರೆ ಇಲ್ಲಿ ಸಿಗ್ತಾ ಇದೆ 1 ಇಂಟು 7 7. ಸೊ 7 ಪ್ಲಸ್ 1 ಆಮೇಲೆ ಎಕ್ಸ್ ಡಿವೈಡೆಡ್ ಬೈ 56 ಇಂಟು 6 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇಲ್ಲಿ ಇದ್ದಂತಹ 1 by 6 ಫ್ಯಾಕ್ಟೋರಿಯಲ್ ನ ರೈಟ್ ಹ್ಯಾಂಡ್ ಸೈಡ್ಗೆ ತೆಗೆದುಕೊಳ್ತಾ ಇದ್ದೇನೆ. ಹಾಗಾಗಿ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಅಂತ ಆಗ್ತದೆ ಅದು ರೈಟ್ ಹ್ಯಾಂಡ್ ಸೈಡ್ಗೆ ಹೋದಾಗ. ಸೊ ನೀವೀಗ ಇಲ್ಲಿ 6 ಫ್ಯಾಕ್ಟೋರಿಯಲ್ ಮತ್ತೆ ಈ 6 ಫ್ಯಾಕ್ಟೋರಿಯಲ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 7 ಪ್ಲಸ್ 1 ಅಂತ ಹೇಳಿದ್ರೆ 8 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 56 ಅಂತ ಸಿಗ್ತದೆ. ಸೊ ಈ 6 ಫ್ಯಾಕ್ಟೋರಿಯಲ್ ಹೇಗೂ ಕ್ಯಾನ್ಸಲ್ ಆಗಿದೆ. ನೆಕ್ಸ್ಟ್ ನಾವಿಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಎಕ್ಸ್ ಅನ್ನ ಹಾಗೆ ಇಟ್ಟು ಈ 56 ಅನ್ನ ಈ ಬದಿಗೆ ತರುವ. ಸೊ 8 ಡಿವೈಡೆಡ್ ಬೈ 7 56 ಈ ಬದಿಗೆ ಬಂದಾಗ ಇಲ್ಲಿ ಬರ್ತದೆ ನ್ಯೂಮರೇಟರ್ಗೆ, ಯಾಕೆಂದ್ರೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇತ್ತು. ಸೊ ಎಕ್ಸ್. ಸೊ ನೆಕ್ಸ್ಟ್ 7 1s are 7 8s are 56. ಸೊ 8 ಇಂಟು 8 ಇಸ್ ಈಕ್ವಲ್ ಟು ಎಕ್ಸ್. ಸೊ ಕೊನೆಗೆ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 64 ಎನ್ನುವಂತ ಆನ್ಸರ್ ಬರ್ತದೆ. Question number 5. Evaluate n factorial divided by n minus r factorial when n is equal to 6, r is equal to 2, n is equal to 9, r is equal to 5 ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಮಾಡಬೇಕಾಗಿರುವಂಥದ್ದು ಸಿಂಪ್ಲಿಫೈ ಮಾಡಬೇಕು. ನಮಗೆ ಈ ಫಾರ್ಮುಲಾವನ್ನು ಕೊಟ್ಟಿದ್ದಾರೆ, ಈ ಫಾರ್ಮುಲಾವನ್ನು ಉಪಯೋಗಿಸಬೇಕು. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಈ ಫಾರ್ಮುಲಾವನ್ನು ಉಪಯೋಗಿಸಬೇಕು. ಸೊ ಮೊದಲಿಗೆ ಕೊಟ್ಟಿರುವಂಥ ಬೆಲೆಗಳನ್ನು ತೆಗೆದುಕೊಳ್ಳುವ. n ಇಸ್ ಈಕ್ವಲ್ ಟು 6 ಇದೆ, r ಇಸ್ ಈಕ್ವಲ್ ಟು 2 ಇದೆ. ಈ ಬೆಲೆಗಳನ್ನು ಈ ಇಕ್ವೇಶನ್ ಅಲ್ಲಿ ಹಾಕ್ತಾ ಹೋಗಿ. ಸೊ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂದ್ರೆ n ಫ್ಯಾಕ್ಟೋರಿಯಲ್ ಅಂದ್ರೆ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r.
6 ಮೈನಸ್ 2 ಹೋಲ್ ಫ್ಯಾಕ್ಟೋರಿಯಲ್. ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ 6 ಫ್ಯಾಕ್ಟೋರಿಯಲ್ ಇದೆ. ಸೊ 6 ಫ್ಯಾಕ್ಟೋರಿಯಲ್ನ 6 ಇಂಟು 5 ಇಂಟು ನೀವು ಬಿಡಿಸಿ ಬೇಕಾದರೆ ಬರೀಬೋದು, ಆದರೆ ನಾನು ಜಸ್ಟ್ 4 ಫ್ಯಾಕ್ಟೋರಿಯಲ್ ಅಂತ ಬರೀತೇನೆ. ಯಾಕೆಂದರೆ ಕೆಳಗಡೆ 6 ಮೈನಸ್ 2 ಮಾಡಿದಾಗ ನಮಗೆ 4 ಫ್ಯಾಕ್ಟೋರಿಯಲ್ ಸಿಗ್ತದೆ. ನೆಕ್ಸ್ಟ್ ನಾವು ಈ 4 ಫ್ಯಾಕ್ಟೋರಿಯಲ್ ಮತ್ತೆ ಈ 4 ಫ್ಯಾಕ್ಟೋರಿಯಲ್ ಅನ್ನ ಕ್ಯಾನ್ಸಲ್ ಮಾಡ್ಬೋದು. ಸೊ ಇಲ್ಲಿ ಉಳಿತಾ ಇದೆ 6 ಇಂಟು 5 ಅಂದರೆ ನಮ್ಗೆ ಇಲ್ಲಿ ಆನ್ಸರ್ ಆಗಿ 30 ಅಂತ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಅನ್ನ ಸಾಲ್ವ್ ಮಾಡುವ. ನೆಕ್ಸ್ಟ್ ಸಬ್ ಕ್ವಶನ್ 2 ಅಲ್ಲಿ ಕೊಟ್ಟಿದ್ದಾರೆ n is equal to 9 ಹಾಗೆ r is equal to 5 ಅಂತ ಕೊಟ್ಟಿದ್ದಾರೆ. ಸೊ ಈ ಇಕ್ವೇಶನ್ ನಮ್ಗೆ ಏನು ಕೊಟ್ಟಿದ್ದಾರೆ, ಇದರಲ್ಲಿ ಈ ಬೆಲೆಗಳನ್ನ ಹಾಕ್ತಾ ಹೋಗುವ. ಸೊ n ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 9 ಮೈನಸ್ 5 ಹೋಲ್ ಫ್ಯಾಕ್ಟೋರಿಯಲ್. ಸೊ ಇಲ್ಲೀಗ 9 ಮೈನಸ್ 5 ಅಂತ ಮಾಡಿದರೆ 4 ಫ್ಯಾಕ್ಟೋರಿಯಲ್ ಸಿಗ್ತದೆ. ಹಾಗಾಗಿ ನೀವು 9 ಫ್ಯಾಕ್ಟೋರಿಯಲ್ ಅನ್ನ 4 ತನಕ ಬಿಡಿಸಿದ್ರೆ ಆಯಿತು. 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ತನಕ ಬಿಡಿಸಿ. ಯಾಕೆಂದರೆ ಮತ್ತೆ ನಾವು ಕ್ಯಾನ್ಸಲ್ ಮಾಡ್ಬೋದು. 9 ಮೈನಸ್ 5 ಫ್ಯಾಕ್ಟೋರಿಯಲ್ ಅಂತ ಹೇಳಿದರೆ 4 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ನೀವು ಇದು ಮತ್ತೆ ಇದನ್ನು ಕ್ಯಾನ್ಸಲ್ ಮಾಡ್ಬೋದು 4 ಫ್ಯಾಕ್ಟೋರಿಯಲ್ನ. ಆಮೇಲೆ ಉಳಿತಾ ಇದೆ 9 ಇಂಟು 8 ಅಂತ ಹೇಳಿದರೆ 72, 7 ಇಂಟು 6 ಅಂದರೆ 42 ಇಂಟು 5. ಸೊ ಇದನ್ನು ಗುಣಿಸಿದಾಗ ನಮಗೆ ಉತ್ತರ 15,120 ಅಂತ ಬರ್ತದೆ.